ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಆಂಧ್ರ ಪ್ರದೇಶದ ಪೊಲೀಸ್ ಉನ್ನತಾಧಿಕಾರಿಗಳು ಒಮ್ಮೆ ಹಿಂದೆ 4-6 ವರ್ಷಗಳ ಹಿಂದೆ ಕಾಲೇಜ್ ಹುಡುಗಿಯರಿಗೆ ಕ್ಷಮಾ ಕೇಳ್ತಕ್ಕಂಥ ಪ್ರಸಂಗ. ಆ ಕಾಲೇಜ್ ಹುಡುಗಿಯರಿಗೆ ಅವರು ಯಾಕೆ ಕ್ಷಮಾ ಕೇಳಿದ್ರು, ಆ ಉನ್ನತಾಧಿಕಾರಿಗಳು, ಪೊಲೀಸ್ ಉನ್ನತಾಧಿಕಾರಿಗಳು ಮಾಡಿದ ತಪ್ಪೇನು ಸ್ವಲ್ಪ ವಿವರವಾಗಿ ನೋಡಿದರೆ, ಹಿಂದೆ ನಮ್ಮ ದೇಶದಲ್ಲಿ ರೇಪ್ಗಳು ಜಾಸ್ತಿ ಆಗ್ತಾ ಇತ್ತು, ಘಟನೆಗಳು ಜಾಸ್ತಿ ಆಯಿತು. ಅವರು ಒಂದು ಸಲಹೆ ಕೊಟ್ಟರು ಪೊಲೀಸ್ ಉನ್ನತಾಧಿಕಾರಿಗಳು. ಅಮ್ಮ, ನೀವು ಹುಡುಗಿಯರು ಡ್ರೆಸ್ಗಳನ್ನು ಇಷ್ಟು ಕಮ್ಮಿ ಹಾಕಬೇಡ್ರಿ, ಶಾರ್ಟ್ ಡ್ರೆಸ್ಗಳನ್ನು ಹಾಕಬೇಡ್ರಿ, ಮೈತುಂಬ ಬಟ್ಟೆಗಳನ್ನು ಹಾಕ್ರಿ, ಪಂಜಾಬಿ ಡ್ರೆಸ್ ಹಾಕ್ರಿ, ಈ ರೀತಿ ನಿಮ್ಮದು ಮೈತುಂಬ ಬಟ್ಟೆಗಳು ಇರಲಿ ಅಂಥೇಳಿ ಹೇಳಿದ್ರು. ಮಹಾ ತಪ್ಪಾದಂಗ ಮರುದಿವ್ಸ ಎಲ್ಲರೂ ಧರ್ನಾ ಕೂತು DGP ಆಫೀಸ್ ಮುಂದೆ, ಇವನೇನು ತಾಲಿಬಾನ, ಇವನು ನಮಗೆ ಈ ಬಟ್ಟೆಗಳು ಯಾವ್ದು ಹಾಕಬೇಕು ಯಾವ್ದು ಹಾಕಬಾರ್ದು, ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದ್ರದ್ದು ಆಜ್ಞೆ ಮಾಡಲಿಕ್ಕೆ ಇವನೇನು ಅಫ್ಘಾನಿಸ್ತಾನ್ ಚೀಫ ಯಾರಿತ ಅಂತ ಹೇಳಿದ್ರೆ, ಪಾಪ ಅಧಿಕಾರಿ ಬಂದು ಕ್ಷಮಾ ಕೇಳಿದ, ಸಾರಿ ತಪ್ಪಾಯಿತು, ನಾನೇನೋ ಒಂದು ತಂದೆ ಸ್ಥಾನದಲ್ಲಿ ನಿಮಗೆ ಹೇಳಿದ್ನಮ್ಮ, ನೀವು ಅದನ್ನು ಅಪಾರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳಿದ್ರು. ಅದು ಘಟನೆ ಮುಗಿದೋಯ್ತು. ನೋಡ್ರಿ, ಆಲೋಚನೆ ಮಾಡಿದಾಗ ನಮ್ಮ ದೇಶ ಸ್ವತಂತ್ರಕ್ಕಿಂತ ಮೊದಲ ನಮ್ಮ ದೇಶದಲ್ಲಿ ಅಕ್ಷರಾಸ್ಯತ 20% ಇತ್ತು. 80% ಅನಕ್ಷರಸ್ಥರಿದ್ರು, 20% ಮಾತ್ರ ಅಕ್ಷರಸ್ಥರಿದ್ರು. ಈಗ ನಮ್ಮ ದೇಶದಲ್ಲಿ 80% ಅಕ್ಷರಸ್ಥರು, 20% ಅನಕ್ಷರಸ್ಥರು ಉಳಿದಿದ್ದಾರೆ. ಅಂದರೆ ಜಾಸ್ತಿ ಅಕ್ಷರಸ್ಥರು ಆಗಿದ್ದಾರೆ, ಅದರ ಸಂಸ್ಕಾರ ಹೋಗಿದೆ, ಆದರೆ ಅವರಲ್ಲಿ ನೈತಿಕತೆ ಕಡಿಮೆ ಆಗ್ತಾ ಇದೆ. ನೀವು ಮೊನ್ನೆ ಬೆಂಗಳೂರಿನೊಂದು ಕ್ಲಬ್ದು ಕೇಸ್ ಆಯಿತು ದೊಡ್ಡದು. ಕೆಲವು ಕಡೆ ನಾವು ಅಲ್ಲೆಲ್ಲಿ ಕೇಳ್ತಾ ಇರ್ತೀವಿ ವಿಚಿತ್ರ, ಆ ಕೆಲವು ದಂಪತಿಗಳ ಸಹಿತ ಆ ಕ್ಲಬ್ಗಳಲ್ಲಿ ಹೋಗಿ ಬತ್ತಲೆ ಮೈ ಮೇಲೆ ಬಟ್ಟೆ ಇಲ್ಲದೆ ಡ್ರಿಂಕ್ ಮಾಡಿ ಅಲ್ಲೇ ಇರ್ತಾರಂತೆ. ಯಾರೋ ಗಂಡ ಯಾವುದೋ ಹೆಂಡತಿ ಯಾವುದೋ ಇದು ಈ ರೀತಿ ಅದ್ಲಿ ಬಿದ್ಲಿ ಅವರು ಎಂಜಾಯ್ ಮಾಡಿಕೊಂಡು ಬರ್ತಕ್ಕಂಥ ಕ್ಲಬ್ಗಳು ದೊಡ್ಡ ದೊಡ್ಡ ಕ್ಯಾಪಿಟಲ್ ಸಿಟಿಗಳಲ್ಲಿ, ಬಾಂಬೆ ಅಂತ ಕಲ್ಕತ್ತಾ ಈ ನಗರಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಅದು ಕೇಳಿದ್ರೆ ನಮಗೊಂದು ರೋಮಾಂಚನ ಆಗ್ತದೆ. ಏನು ನಮ್ಮ ಸಂಸ್ಕೃತಿ ಹೆಚ್ಚುಗಡೆ ಹೋಗ್ತಾ ಇದೆ, ಆಹಾರ ಚೇಂಜ್ ಆಯಿತು, ವಿಚಾರ ಚೇಂಜ್ ಆಯಿತು, ನೈತಿಕತೆ ಇಲ್ದಂಗೆ ಆಯಿತು. ಈ ಹೊಸ ಜನ್ರೇಷನ್ ಪೀಳಿಗೆ, ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ, ಬಹಳಷ್ಟು ಜನರದ್ದು ನೋಡಿದಾಗ ಮಾನಸಿಕವಾಗಿ ಬಾಧೆ ಆಗ್ತದೆ. ನಮ್ಮ ಯಾವ ಸಂಸ್ಕೃತಿ ಯಾವ ಸಭ್ಯತೆಲಿಂದ ನಾವು ಬಂದಿದ್ದೀವಿ. ಚುಡೇದಾರ್ ಪೈಜಾಮ್ ಪಂಜಾಬಿ ಡ್ರೆಸ್ ಹೆಣ್ಮಕ್ಳಿಗೆ ಇಷ್ಟು ಸೇಫ್, ಗಾಡಿ ನಡೆಸ್ಬೋದು ಅವರು, ಅದ್ರ ಮೇಲೆ ತೆಳಗ ಬಿದ್ದಿನ ಸಹಿತ ಯಾವುದೇ ಶರೀರದ ಭಾಗ ಕಾಣಿಸೋದಿಲ್ಲ, ಮೈ ತುಂಬ ಗ್ರಿಪ್ ಇರ್ತದೆ, ಅದರಲ್ಲೇ ಅಡಿಗೆ ಮಾಡ್ಬೋದು ಮನೆಯಲ್ಲಿ ಬಂದು. ಅದರಲ್ಲೇನಪ್ಪ ಅಂತಂದ್ರೆ ಅವರು ಕಾಲೇಜ್ಗಳಲ್ಲಿ ದಿನನಿತ್ಯ ವ್ಯವಹಾರದಲ್ಲಿ ಇದು ಮಾಡ್ಬೋದು. ಅದನ್ನೇ ಅನೇಕ ಡ್ರೆಸ್ಗಳು ಕಲರ್ನಲ್ಲಿ ಸಿಗ್ತಾವೆ, ಅದನ್ನು ಹಾಕಿ ಎಂಜಾಯ್ ಮಾಡ್ಬೋದು. ಈ ಶಾರ್ಟ್ಸ್ ಹಾಕಿ ಬೆನ್ನು ಕಾಣಂಗ, ತೊಡೆವರಿಗೆ ಕಾಣಂಗ, ಇದನ್ನು ಯಾರಿಗೆ ಪ್ರದರ್ಶನ ಮಾಡ್ತೀರಿ? ಈ ಪ್ರದರ್ಶನದಿಂದ ಯಾರ ಮೇಲೆ ಪ್ರಭಾವ ಆಗೋದಿಲ್ಲೋ 70 ವರ್ಷದ ಮುದುಕನ ಮೇಲೆ ಸಹಿತ ಪ್ರಭಾವ ಆಗ್ತದೆ. ನೀವು ನಮ್ಮ ಕಡೆ ಯಾಕೆ ನೋಡ್ತೀರಿ ಅಂತಂದ್ರೆ, ಆ ರೀತಿ ನೀವು ತಿರುಗಾಡ್ತಕ್ಕಂಥ ಪದ್ಧತಿಲಿಂದ ಈ ರೇಪ್ಗಳು ಆಗ್ತಾ ಇರ್ತಕ್ಕಂಥದ್ದು, ಅನೇಕ ಯುವಕರ ತಲೆ ಕೆಡ್ತಕ್ಕಂಥದ್ದು. ನೋಡ್ರಿ, ಮುಸಲ್ಮಾನರು ಮೈತುಂಬ ಬಟ್ಟೆಗಳನ್ನು ಹಾಕಿರ್ತಾರೆ, ಅವ್ರದ್ದು ರೇಪ್ ಆಗಿದ್ದು ನಮ್ಮ ದೇಶದಲ್ಲಿ ಬಹಳ ಕಡಿಮೆ. ಹಾಗಂತ ನಾನು ಎಲ್ಲರಿಗೆ ಬುರ್ಕಾ ಹಾಕ್ರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕನಿಷ್ಠ ಪಕ್ಷ ಮೈತುಂಬ ಬಟ್ಟೆಗಳಿರಬೇಕು. ನೀವು ಹೊರಗೆ ತಿಂತಕ್ಕಂಥ ಆಹಾರದ ಬಗ್ಗೆ ನಿಮಗೆ ಎಚ್ಚರಿಕೆ ಇರಬೇಕು. ಅನೇಕ ಫಾಸ್ಟ್ ಫುಡ್ಗಳನ್ನು ತಿಂದು ಮನೆಗೆ ಬಂದುಬಿಡ್ತಾರ, ಆ ಆರ್ಡರ್ ಕೊಟ್ಟು ತರಿಸ್ತಾರೆ. ಮೊನ್ನೆ ಒಂದು ಬಾಂಬೆನ ಡಾಕ್ಟರ್ ಐಸ್ ಕ್ರೀಮ್ ತರಿಸಿದ್ರೆ, ಆಸ್ಟೆಕ್ ನ್ಯೂಸ್ನಲ್ಲಿ ಬಂತು, ಒಂದು ಬಟ್ಟೆನ ಪೀಸ್, ಒಂದು ಮಾಂಸದ ಬಟ್ಟೆ ತುಕಡೆ ಆ ಐಸ್ ಕ್ರೀಮ್ನಲ್ಲಿತ್ತು. ಆ ಡಾಕ್ಟರ್ ಅದು ನೆಕ್ಕುವಾಗ ಅವ್ರು ನಾಲಿಗೆ ಹತ್ತಿದ್ರೆ ಅದೇನು ಗೋಡಂಬಿ ಬಾದಾಮಿ ಅಂದ್ಕೊಂಡತ್ತ, ನಮ್ಮಲ್ಲಿದ ಹಿಂದಾಡಿಗೆ ನೋಡಿದ್ರೆ ಮನುಷ್ಯನ ಫಿಂಗರ್. ಅದೇ ಪ್ರಕಾರ ಯಾರೋ ಸೂಪ್ ಕುಡಿತಾ ಇದ್ರು ಬಾಂಬೆದಲ್ಲಿ, ಅದರಲ್ಲಿ ಸಣ್ಣ ಹಲ್ಲಿಯ ಮರಿ. ಬೇರೆ ಒಂದು ಕೇಕ್ ತರಿಸಿದ್ರು, ಆ ಕೇಕ್ ಆರ್ಡರ್ ಮಾಡಿ ತರಿಸಿದ ಬರ್ತ್ಡೇ ಹುಡುಗಿ ಆ ಕೇಕ್ ತಿಂದು ಸತ್ತೋಗ್ಬಿಟ್ರು. ಇಂಥವೆಲ್ಲ ಘಟನೆಗಳು ನೋಡ್ತಾ ಇದ್ದು ಸಹಿತ ಅನಿವಾರ್ಯ ಇದ್ದಾಗ ತಿನ್ರಿ, ಪರವಾಗಿಲ್ಲ, ಅದನ್ನೇ ಅಭ್ಯಾಸ ಮಾಡಿಕೊಂಡು ಹೆಚ್ಚು ತಿಂಬೋದು ಬಹಳ ಭಯಾನಕವಾದಂಥ ಪರಿಸ್ಥಿತಿ ಆರೋಗ್ಯದ ಮೇಲೆ ಪ್ರಭಾವ ಆಗ್ತದೆ. ಮೊನ್ನೆ ಒಂದು ಸಂಶೋಧನೆಯಲ್ಲಿ ಅಮೆರಿಕಾದ ಒಂದು ಯೂನಿವರ್ಸಿಟಿ ಸಂಶೋಧನೆ ಮಾಡಿದ್ದಾರೆ. ಆ WHO ಅವರೊಂದು ಏನು ಹೇಳ್ತಾರಪ್ಪ ಅಂತಂದ್ರೆ, ನೀವು ಡೈಲಿ ಈಗ ನಿಮಗೆ ಇಡ್ಲಿ ಒಂದು ಪಾರ್ಸಲ್ ಕಟ್ಟಿ ತರ್ತೀರಿ, ಅದರಲ್ಲಿ ಒಂದು ತೆಳ್ಳನ ಪೇಪರ್ ಹಾಕಿರ್ತಾರ ಪ್ಲಾಸ್ಟಿಕ್ದು, ಅದ್ರ ಮೇಲೆ ಬಿಸಿ ಬಿಸಿ ಇಡ್ಲಿ ಇಡ್ತಾರ, ಅದನ್ನು ಮುಚ್ಚುತ್ತಾರ, ಮತ್ತು ಚಟ್ನಿ ಹಾಕ್ತಾರ, ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರ. ಅದು ಒಂದು ಅರ್ಧ ತಾಸು ಆದ ನಂತರ ನೀವು ಮನೆಗೆ ಬಂದು ಓಪನ್ ಮಾಡಿ ಅದನ್ನು ತಿಂತೀರಿ. ಚಹಾ ಕುಡಿತೀರಿ ಕಪ್ಗಳಲ್ಲಿ,
ಬರೀ ಕಾಗದ ಕಪ್ ಅಂತ ಹೇಳ್ತಾರೆ, ಕಾಗದ ಕಪ್ನ ಚಹಾ ಹಾಕಿದ್ರೆ ಸೋರೋಗ್ಬಿಡ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಅದು ಸ್ವಲ್ಪ ಗ್ರಿಪ್ ಇರ್ತದೆ, ಅದಕ್ಕೆ ಪ್ಲಾಸ್ಟಿಕ್ ಇರ್ತದೆ. ನಮಗೆ ತಿಳಿಲಾರ್ದೆ ಅಪ್ರತ್ಯಕ್ಷವಾಗಿ ಈ ರೀತಿ ಹೊರಗಿನ ಫುಡ್ ತಿಂಬವರು 1 ವರ್ಷದಲ್ಲಿ 1,50,000 ಪಾರ್ಟಿಕಲ್ಸ್, ಸ್ಮಾಲ್ ಪಾರ್ಟಿಕಲ್ಸ್ ಪ್ಲಾಸ್ಟಿಕ್ ಬಾಡಿ ಒಳಗೆ ಹೋಗ್ಲಿಕ್ಕತ್ತವ. ಅದು ಪ್ಲಾಸ್ಟಿಕ್ ಡೈಜೆಷನ್ ಆಗೋದಿಲ್ಲ, ಅದು ಯಾವುದೋ ಭಾಗದಲ್ಲಿ ಕೂತು ಬಿಡ್ತದ, ಅದರಲ್ಲಿಂದ ಕ್ಯಾನ್ಸರ್ ಬರ್ಲಿಕ್ಕತ್ತದ. ಕಾರಣ ಈ ರೀತಿ ಪ್ಲಾಸ್ಟಿಕ್ನಲ್ಲಿ ಬಿಸಿ ಬಿಸಿ ಪದಾರ್ಥಗಳನ್ನು ಹಾಕಿ ತಿನ್ಬೇಡ್ರಿ ಅಂಥೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವ್ರು ಹೇಳ್ತಾ ಇದ್ದಾರೆ. ಆ ಪ್ಲಾಸ್ಟಿಕ್ ಅಷ್ಟು ಪ್ರಭಾವ ಮಾಡ್ತಾ ಇದೆ. ಅದರದ್ದು ಮೈಕ್ರೋ ಪಾರ್ಟ್ಸ್ ಏನಪ್ಪ ಅಂತಂದ್ರೆ 1,50,000 ಮೈಕ್ರೋ ಪಾರ್ಟ್ಸ್ ನಿಮ್ಮ ಬಾಡಿಯಲ್ಲಿ ಹೋಗ್ಲಿಕ್ಕತ್ತಾವ ಅಪ್ರತ್ಯಕ್ಷವಾಗಿ. ಹೊರಗಿನ ಆಹಾರ ತಿಂಬೋದು, ನಮ್ಮ ಬಟ್ಟೆ ಬರೆ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ. ಹಳೆ ಜನರನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. 20% ನಮ್ಮ ದೇಶದಲ್ಲಿ ಲಿಟ್ರಸಿ ಇದ್ದಾಗ ಆ ಜನರ ಜೀವನ ಹೇಗಿತ್ತು, ಎಷ್ಟು ಆನಂದವಾಗಿದ್ರು. ಮನೆಗಳಿಗೆ ಬಂದ್ರೆ ಮಾತು ಕತೆ ವ್ಯವಹಾರ, ಅವರದ್ದು ಮಾತಾಡ್ತಕ್ಕಂಥ ಸ್ಟೈಲು, ಅವರ ಆತ್ಮೀಯತೆ, ಪ್ರೇಮ, ಅಂತಃಕರಣ ಅದೆಲ್ಲ ಹೋಗಿಬಿಟ್ಟು ಜಾಸ್ತಿ ನಾಯಿಗಳನ್ನು ಸಾಕ್ತಾರೆ. ಅದರ ಬಗ್ಗೆ ಕೂಡ ಸಂಶೋಧನೆ ಆಯಿತು ಅಮೆರಿಕಾದಲ್ಲಿ. ಮನುಷ್ಯ ಮೂಲತಃ ಪ್ರೇಮನ್ನ ಹೊರಗೆ ಹಾಕಬೇಕು. ಮನುಷ್ಯ ಮೂಲತಃ ದೇವರು ಮಾಡಿದ್ದು ನಮ್ಮಲ್ಲಿ ಪ್ರೇಮನ ತುಂಬಿ ಮಾಡಿದ್ದಾನೆ. ನಾವೆಲ್ಲರ ಜೊತೆಗೆ ಮಾತಾಡಬೇಕು, ನಗಬೇಕು, ಪ್ರೇಮವಾಗಿರ್ಬೇಕಂತ ಎಲ್ಲರಿಗೂ ಅನಿಸ್ತದೆ. ಆದರೆ ಯಾವುದೋ ಕಾರಣದಲ್ಲಿ ಅಂತ ಮನುಷ್ಯ ಇರ್ತಾ ಇಲ್ಲ. ಆ ಪ್ರೇಮ ಹೊರಗೆ ಹಾಕ್ಲಿಕ್ಕೆ ಏನು ಮಾಡಬೇಕು ಅಂದದಕ್ಕೆ ನಾಯಿಗಳ ಮೇಲೆ, ನಾಯಿಗೆ ಸ್ನಾನಕ್ಕೆ ಹಾಕೋದು, ನಾಯಿನ ಹಿಡ್ಕೊಂಡು ವಾಕಿಂಗ್ ಮಾಡೋದು, ನಾಯಿನ ಮನೆಯಲ್ಲಿ ಕುಡಿಸೋದು, ನಾಯಿನ ತೊಡೆ ಮೇಲೆ ಕುಡಿಸ್ಕೊಂಡು ಕಾರ್ನಲ್ಲಿ ಡ್ರೈವ್ ಮಾಡೋದು, ಇದೆಲ್ಲ ನಾಯಿ ಬಗ್ಗೆ ಜಾಸ್ತಿ ಪ್ರೇಮ ಆಗಿದೆ. ನಮ್ಮಲ್ಲಿ ಹಿಂದಕ್ಕೆ ನಾಯಿಗಳು ಸಾಕ್ತಿದ್ರು, ಹೊಲಗಳಲ್ಲಿ ಬಿಡ್ಲಿಕ್ಕೆ ಸಾಕ್ತಿದ್ರು, ಮನೆಯಲ್ಲೇ ಸಾಕ್ತಿದ್ರು. ಮೊದಲನೇ ರೊಟ್ಟಿ ಮಾಡಿದಾಗ ಒಂದು ಆಕಳಿಗೆ ಒಂದು ನಾಯಿ ಕೊಡ್ತಿದ್ರು. ಆ ನಾಯಿ ಬಗ್ಗೆ ನಮ್ಮಲ್ಲಿ ಇತ್ತು ಸಂಸ್ಕಾರ, ಇಲ್ಲ ಅಂತಲ್ಲ. ಅದು ಇಷ್ಟು ಪ್ರೇಮ ನಾಯಿ ಬಗ್ಗೆ ಆಗಿ ಮನುಷ್ಯರ ಸಂಬಂಧಗಳ ಕಡದದಕ್ಕೆ, ಮನುಷ್ಯರ ಜೊತೆಗೆ ನಾವು ಪ್ರೇಮ ಹಂಚಲಿಕ್ತಾ ಇಲ್ಲ, ಮನುಷ್ಯರ ಜೊತೆಗೆ ಮಾತಾಡ್ತಾ ಇಲ್ಲ, ಬಂಧು ಬಳಗ ಯಾರು ಬೇಕಾಗಿಲ್ಲ. ಆ ಪ್ರೇಮನ್ನೆಲ್ಲ ನಾಯಿ ಮೇಲೆ ಹಾಕ್ತಾ ಇದ್ದಾರೆ. ಈ ರೀತಿ ನಮ್ಮ ಸಂಸ್ಕೃತಿ ಆಗಬಾರ್ದು. ಭಾರತ್ ಮಾತಾಗಿ ಜೈ.